ನಮಸ್ಕಾರ ಸ್ನೇಹಿತರೆ. ಕೃಷ್ಣಂಗೆ ಸತ್ಯ ಗೊತ್ತಾಗೋಯ್ತು. ಹಾಗಿದ್ರೆ ಆಸ್ಪತ್ರೆಗೆ ಹಾಜರಾಗ್ತಿದ್ದಾನೆ ಕೃಷ್ಣ. ಎಲ್ಲ ಮನೆಯವ್ರಿಗೆ ಸತ್ಯ ಹೇಳೋಕೆ ಹೊರಟಿದ್ದ ಕೃಷ್ಣ ತನ್ನ ಸತ್ಯ ಹೇಳ್ತಾನೋ ಇಲ್ವೋ, ರಾಮಾಚಾರಿ ಸತ್ಯನ ಹೇಳೇ ಬಿಡ್ತಾನ. ಏನಾಗತ್ತೆ ಇಲ್ಲಿ? ಅವರು ಕೂಡ ಹಾಸ್ಪಿಟಲ್ಗೆ ಹಾಜರಾಗ್ತಾರ. ಹಾಗಿದ್ರೆ ಏನಪ್ಪ ಆಗ್ತದೆ? ಆ ಕಡೆ ರಾಮಾಚಾರಿಗೆ ಪ್ರಜ್ಞೆ ಬರ್ತಾ ಇದೆಯಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇವತ್ತು ದೇವ್ರ ಹತ್ರ ಕೇಳ್ಕೊಂಡು ಹೇಗಾದರೂ ಮಾಡಿ ರಾಮಾಚಾರಿನ ಹಾಸ್ಪಿಟಲಿಂದ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಚಾರು ಡಿಸೈಡ್ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ಕೃಷ್ಣ ಬಂದು ಯಾವುದೇ ಕಾರಣಕ್ಕೂ ಇವತ್ತು ಸತ್ಯ ಹೇಳೋದನ್ನು ನಿಲ್ಲಿಸಲೇಬಾರ್ದು, ಮನೆಯವ್ರು ಎಲ್ರಿಗೂ ಕೂಡ ನಾನೇ ಕೃಷ್ಣ ಅನ್ನೋ ಸತ್ಯನ ಹೇಳೇ ಬಿಡೋಣ ಅಂತ ಮನೆಯವ್ರ ಮುಂದೆ ಬಂದು ನಿಂತ್ಕೋತಾರೆ. ಆ ಕಡೆ ಕೃಷ್ಣಂಗೂ ಶಾಕ್, ಈ ಕಡೆ ಚಾರುಗೂ ಶಾಕ್. ಇನ್ನೇನು ನರ್ಸ್ ವೇಷದಲ್ಲಿ ಒಳಗಡೆ ಹೋಗಿ ಚಾರಿನ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಚಾರುಗೆ ಬೀಳುತ್ತೆ ದೊಡ್ಡ ಶಾಕ್ ಅಂತ ಹೇಳ್ಬಹುದು. ಬಿಕಾಸ್ ಬೇಂಡೆ ಅವರು ಕಾಲ್ ಮಾಡ್ತಾರೆ. ನಾನು ಕಾಣ್ದಂಗೆ ಕಾಲ್ ಮಾಡ್ತಿದ್ದೀನಿ, ನಾನು ಬೇಂಡೆ ಜೈಲಲ್ಲಿದ್ನಲ್ವ ರಾಮಾಚಾರಿ ಜೊತೆ, ಅವನು ಅಂತಿದ್ದಾಗೆ ಗೊತ್ತಾಯ್ತು ಅಣ್ಣ ಹೇಳಿ ಅಂತ ಹೇಳ್ತಿದ್ದಾಳೆ. ನೋಡಮ್ಮ ಇಲ್ಲೆಲ್ಲ ಕೂಡ ಮಾತಾಡ್ಕೊತಿದ್ದಾರೆ. ರಾಮಾಚಾರಿಗೆ ಪ್ರಜ್ಞೆ ಬಂದಿಲ್ವಂತೆ ಅಂದಾಗ ಇಲ್ಲ ಅಣ್ಣ, ಅವ್ನು ಯೋಗ ನಿದ್ರಲ್ಲಿದ್ದಾನೆ ಅಂದಾಗ ಇಲ್ಲ ಅಮ್ಮ, ನೀನು ಅನ್ಕೋತಿರೋದು ತಪ್ಪು, ಅವ್ನು ಯಾವುದೇ ರೀತಿ ಯೋಗ ನಿದ್ರಲಿಲ್ಲ, ಅವ್ನ ತಲೆಗೆ ತುಂಬಾ ಪೆಟ್ಟು ಬಿದ್ದಿತ್ತು. ಇಲ್ಲಿ ಎಲ್ಲ ಕೂಡ ಮಾತಾಡ್ಕೊತಿದ್ದಾರೆ. ಅವನಿಗೆ ಪ್ರಜ್ಞೆನೇ ಬಂದಿಲ್ವಂತೆ, ಅವನು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನಂತೆ, ಅವನು ಬದುಕೋದೇ ಕಷ್ಟ ಅಂತ ಹೇಳ್ತಿದ್ರು. ಅದಕ್ಕೆ ವಿಷಯನ ನಿನಗೆ ಹೇಳಬೇಕು ಅಂತ ಕಾಲ್ ಮಾಡಿದೆ ಅಂತದ್ದಾಗೆ ಈ ಕಡೆ ಚಾರು ಹೃದಯ ಒಡೆದು ಹೋಗುತ್ತೆ. ತಕ್ಷಣ ಒಳಗಡೆ ತನ್ನ ಗಂಡನ್ನ ನೋಡೋಕೆ ಅಂತ ಹೋಗ್ತಿದ್ರೆ ಆ ಕಡೆ ಆಲ್ರೆಡಿ ಡಾಕ್ಟರ್ ರಾಮಾಚಾರಿನ ಟೆಸ್ಟ್ ಮಾಡಿ ಹೊರಗಡೆ ಬರ್ತಿರ್ತಾರೆ. ಆಗ ಜೈಲರ್ ಬಂದು ನಾನು ಜೈಲರ್ ಅಂತ ಹೇಳಿ ಏನು ಆಗಿದೆ ಈಗ ಹೇಗಿದ್ದಾರೆ ಅಂದಾಗ ಹೇಗಿದ್ದಾರೆ ಅಂತ ಹೇಳೋಣ. ಆಲ್ಮೋಸ್ಟ್ ಬ್ರೈನ್ ಡೆಡ್ ಆಗಿದೆ, ಅವರಲ್ಲಿ ಯಾವುದೇ ರೀತಿ ಮೂಮೆಂಟ್ಸ್ ಇಲ್ಲ. ಬ್ರೈನ್ ವರ್ಕ್ ಮಾಡಿದ್ರೆ ತಾನೇ ಸಿಗ್ನಲ್ ಪಾಸ್ ಆಗಿ ಆರ್ಗನ್ಸ್ ವರ್ಕ್ ಆಗೋದು. ಬ್ರೈನೇ ಸಿಗ್ನಲ್ ಪಾಸ್ ಮಾಡ್ತಿಲ್ಲ ಅಂದರೆ ಆರ್ಗನ್ಸ್ ಕೂಡ ಹೇಗೆ ವರ್ಕ್ ಆಗುತ್ತೆ? ಆಲ್ಮೋಸ್ಟ್ ಡೆಡ್ ಅಂತಲೇ ಹೇಳ್ಬೋದು. ಜಸ್ಟ್ 1/4 ಗಂಟೆ ಜೀವ ಇರ್ಬೋದು, ಇಲ್ಲ 5-10 ನಿಮಿಷ ಈ ಕ್ಷಣಕ್ಕೆ ಸತ್ತು ಹೋಗ್ಬಿಡ್ಬೋದು. ನೀವು ಆಲ್ಮೋಸ್ಟ್ ಅವ್ರ ಮನೆಯವ್ರಿಗೆ ವಿಷಯ ತಿಳಿಸೋದೇ ಒಳ್ಳೇದಾಗತ್ತೆ. ಅವ್ರ ಮನೆಯವರು ಏನಾದರೂ ಡೊನೇಟ್ ಮಾಡೋ ಹಾಗಿದ್ರೆ ಆರ್ಗನ್ಸ್ನ ಡೊನೇಟ್ ಮಾಡೋಕ್ಕೆ ನಾವು ಒಪ್ಪಿಗೆನ ಕೂಡ ತೊಗೋಬಹುದು. ಯಾವುದೇ ಕಾರಣಕ್ಕೂ ಅನ್ನ ಬದುಕಿಸೋದು ಖಂಡಿತ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಬ್ರೈನ್ ಡೆಡ್ ಆಗಿದೆ ಅಂತಾನೆ ಕನ್ಸಿಡರ್ ಮಾಡಿ ನಾವು ಎಲ್ಲ ರೀತಿ ಪ್ರೊಸೀಜರ್ಸ್ನ ಮುಗಿಸ್ಬೋದು ಅಂತ ಹೇಳ್ತಿದ್ದಾಗೆ ಚಾರು ಅಳ್ತಿದ್ದಾಳೆ. ತಕ್ಷಣ ಪೊಲೀಸರು ಆ ಕಡೆ ಹೋಗ್ತಿದ್ದಾಗೆ ಈ ಕಡೆ ಚಾರು ರಾಮಾಚಾರಿ ರೂಮ್ಗೆ ಹೋಗಿ ಒಂದು ವಾರ್ಡಲ್ಲಿ ICUನಲ್ಲಿ ಎದೇಳು ರಾಮಾಚಾರಿ ಎದೇಳು ಅಂತ ಕಣ್ಣೀರು ಹಾಕೊಂಡು ಗೋಗರಿತ ಕೇಳ್ತಾ ಇದ್ರೆ ಆ ಕಡೆ ರಾಮಾಚಾರಿಗೆ ಆ ಒಂದು ಕೊರಗು ಕೂಡ ತಲೆಗೂ ಕೂಡ ಹೋಗ್ತಿಲ್ಲ. ಈ ಕಡೆ ಚಾರು ಪ್ಲೀಸ್ ರಾಮಾಚಾರಿ ಎದೇಳು ರಾಮಾಚಾರಿ ಅಂತ ಹೇಳಿ ತನ್ನಿಂದಾನೇ ಇಷ್ಟೆಲ್ಲ ಆಯಿತು ಅಂತ ಕೊರಗ್ತಾ ಇದ್ರೆ ಆ ಕಡೆ ಕೃಷ್ಣ ನಾನೇ ಕೃಷ್ಣ ಅಂತ ಹೇಳಿ ಹೋಗೋಕೆ ಹೋಗ್ತಾನೆ. ಈ ಕಡೆ ದೇವ್ರ ಮುಂದೆ ಜಾನಕಿ ಅವರು ನನ್ನ ಕೃಷ್ಣನ ತೋರಿಸು ದೇವ್ರೆ ಅಂತ ಹೇಳ್ತಿದ್ದಾಗೆ ಕೃಷ್ಣ ಮುಂದೆ ಹೋಗಿ ನಾನೇ ಅಮ್ಮ ಕೃಷ್ಣ ಅಂತ ಹೇಳೇ ಬಿಡ್ತಾನೆ. ಬಟ್ ಅಷ್ಟರಲ್ಲಿ ವೈಶಾಖ ಬಂದು ಕೃಷ್ಣನ ಅಂದರೆ ಕೇಕೆನ ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮಾನ್ಯತವರು ಆಲ್ರೆಡಿ ವೈಶಾಖಗೆ ಇನ್ನೊಂದು 5 ನಿಮಿಷ 10 ನಿಮಿಷದಲ್ಲಿ ಅವ್ನ ಜೀವ ಹೋಗುತ್ತೆ ಅನ್ನೋ ವಿಷಯ ಹೇಳಿರ್ತಾರೆ. ಅವಳಿಗೆ ಫುಲ್ ಖುಷಿ ಆಗಿಬಿಟ್ಟಿರುತ್ತೆ. ಫೈನಲಿ ಅವನು ಉಸಿರು ನಿಂತೋದ್ರೆ ಒಳ್ಳೇದು ಅಂತ ಹೇಳಿ ಅದನ್ನೇ ಈ ಕಡೆ ಕೇಕೆಗೆ ಹೇಳ್ತಿದ್ದಾಳೆ. ಮಾನ್ಯತಾ ಮೇಡಮ್ ಕಾಲ್ ಮಾಡಿದ್ರು, ರಾಮಾಚಾರಿ ತಲೆಗೆ ತುಂಬಾ ಪೆಟ್ಟಾಗಿದೆಯಂತೆ, ಆ ಬಿದ್ದಿರೋ ಪೆಟ್ಟಿಗೆ ಅವನಿಗೆ ಪ್ರಜ್ಞೆನೇ ಇಲ್ಲ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡೋದಲ್ಲ, ಬ್ರೈನ್ ಡೆಡ್ ಆಗಿ 5 ನಿಮಿಷ 10 ನಿಮಿಷ ಸತ್ತೋಗ್ಬಿಡ್ತಾನೆ ಅಂತಿದ್ದಾಗೆ ಕೃಷ್ಣಂಗೆ ಸಿಡಿಲು ಬಂದು ಅಪ್ಪಳಿಸ್ದಾಗುತ್ತೆ. ಅಲ್ಲೇ ಶಾಕ್ ಆಗಿದ್ದಾನೆ, ಕುಸ್ತು ಹೋಗ್ತಿದ್ದಾನೆ. ಈ ಕಡೆ ತೋರಿಸ್ಕೊಳಕ್ಕಾಗ್ತಿಲ್ಲ. ಫೈನಲಿ ಹಾಸ್ಪಿಟಲ್ಗೆ ಹೋಗೇ ಬಿಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹಾಸ್ಪಿಟಲ್ ಕಡೆ ಬರ್ತಾ ಇದ್ದಾನೆ. ಈ ಕಡೆ ಚಾರು ತನ್ನ ಗಂಡನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ದೇವ್ರ ಹತ್ರ ಕೋರ್ಕೋತಿದ್ದಾಳೆ. ಹಾಗಾದರೆ ಇಲ್ಲಿ ಮನೆಯವ್ರು ಎಲ್ರಿಗೂ ವಿಷಯ ತಿಳಿಸೋದನ್ನ ಕೃಷ್ಣ ಅಂದರೆ ಖಂಡಿತ ಇಲ್ಲ, ಮನೆಯವ್ರು ಯಾರಿಗೂ ಕೂಡ ವಿಷಯ ತಿಳಿಸ್ತಿಲ್ಲ, ಆಘಾತ ಮಾಡ್ಕೋತಾರೆ ಅಂತ ಹಾಸ್ಪಿಟಲ್ಗೆ ತಾನು ಒಬ್ಬನೇ ಬರ್ತಿದ್ದಾನೆ ಅಣ್ಣನ ಹೇಗಾದರೂ ಮಾಡಿ ಬದುಕಿಸ್ಕೋಬೇಕು ಅಂತ. ಹಾಗಿದ್ರೆ ಬ್ರೈನ್ ಡೆಡ್ ಆಗಿರೋ ರಾಮಾಚಾರಿ ಹೇಗಪ್ಪ ಬದುಕ್ತಾನೆ? ದೇವ್ರನ್ನ ನಂಬಿರೋ ರಾಮಾಚಾರಿನ ದೇವ್ರೇ ಕಾಪಾಡ್ತಾನ. ಚಾರು ಮತ್ತು ಕೇಕೆ ಇಬ್ಬರು ಸೇರಿಕೊಂಡು ರಾಮಾಚಾರಿ ಜೀವನ ಕಾಪಾಡಿಬಿಡ್ತಾರ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.